ಹೊಸಕೊಪ್ಪ ಗ್ರಾಮ ಇದು. ಮೊನ್ನೆ ರೀಸೆಂಟಾಗಿ ಭಾನುವಾರ ಮದುವೆ ಆಯ್ತು ನಮ್ಮ ಹುಡುಗಂದು. ಅವರು ಹೆಂಡ್ತಿ ಮನೆಗೆ ಹೋಗಿದ್ರು. ಏನೋ ಅನ್ನೋಷ್ಟೊತ್ತಾಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಇದು ಪೂಜೆ ಮಾಡಿಸ್ಕೊಂಡು ಏನೋ ಫಂಕ್ಷನ್ ಇತ್ತು ಅಂತ ಹೋಗಿದ್ರು. ಆಲ್ಟಟಾಗಿ ನಮ್ಮ ಹುಡುಗ ತೀರ್ಕೊಬಿಟ್ಟ. ಭಾರಿ ಒಳ್ಳೆ ಹುಡುಗ. ಜೀವನಕ್ಕೆ ಅಂತ ಒಂದು ಟಾಟೆ ಎಸಿ ಅದೆಲ್ಲ ಮಾಡ್ಕೊಂಡಿದ್ದ. ಅವ್ರ ಅಣ್ಣ ಬಂದು ಬೆಂಗಳೂರಲ್ಲಿದ್ದರು. ಇಲ್ಲೊಂದು ಮನೆ ಕಟ್ಕೊಂಡು ಹೊಸಕೊಪ್ಪ ಗ್ರಾಮದಲ್ಲಿ ಅವನ ಪಾಡಿಗೆ ಅವನು ಜೀವನ ಮಾಡ್ಕೊತ ಯಾರು ಕರೆದ್ರೆ ಕಷ್ಟ ಸುಖಕ್ಕೆ ಬರೋದು ಎಲ್ಲ ಮಾಡ್ತಾಯಿದ್ದ. ಒಳ್ಳೆ ಹುಡುಗ. ಆ ಹುಡುಗಿಗೆ ಈ ಥರ ಆಗ್ಬಿಟ್ಟು ಯಾರಿಗೂ ಈ ಥರ ಜೀವನದಾಗ ಬರಬಾರ್ದು. ಅದೇ ದೇವ್ರಿಗೆ ಕೇಳ್ಕೊಂತೀವಿ ಕಣ್ರಿ. ಮದುವೆಯಾಗಿ ಒಂದೇ ದಿವಸ ಮದುವೆಯಾಗಿ ಭಾನುವಾರ ಮದುವೆ ಆಯಿತು. ಸೋಮವಾರ ರಾತ್ರಿ 8-8:30 ನ್ಯೂಸ್ ಬಂತು ಊರಿಗೆ. ಅವನು ಹೆಂಡ್ತಿ ಮನೆಗೆ ಹೋದಾಗ ಈ ಥರ ಆಗಿದೆ. ಹೊಸಕೊಪ್ಪ ಅವ್ರ ಊರು ಕಡ್ಲಿ ಅಂತ ಸರ್, ಇದ್ರ ಹತ್ರ ಎಂಥ ಊರದು ಸರ್, ಅದು ಹರಪನಹಳ್ಳಿ ಅಂತ ಕೊಡ್ಲಿನೋ ಅಂತ ಇದೆ ಸರ್, ಕಂಟ್ರಿ ಅಂತ. ಆ ಊರಿಗೆ ಹೋಗಿದ್ದ ಅತ್ತೆ ಮನೇಲಿ ಈ ಥರ ಆಗಿದೆ ಪಾಪ. ಮದುವೆ ಫುಲ್ ಅದ್ದೂರಿ, ಭಾರಿ ಜನಗಳು. ಅದಕ್ಕೋಸ್ಕರನೇ ಜನ ಗಳಿಸಿದ್ನೋ ಏನೋ, ಇದು ಸುದ್ದಿ ತೋರ್ಸೋಕ್ಕೋಸ್ಕರ ಜನ ಗಳಿಸಿದ್ನೋ ಏನೋ ಗೊತ್ತಿಲ್ಲ. ದೇವರೇ ಕಾಪಾಡಬೇಕು ಅವನಿಗೆ ಪಾಪ. ಈ ಥರ ಆಗ್ಬಿಟ್ಟಿದೆ. ಭಾರಿ ಬೇಜಾರಾಗಿದೆ ಸರ್. ಇಡೀ ಗ್ರಾಮನೇ ನಿಶಬ್ದ ಆಗೋಗಿದೆ ಸರ್. ಹುಡುಗನ ಹೆಸರು ರಮೇಶ್ ಅಂತ. ನಮ್ಮೂರಲ್ಲಿ ತುಂಬ ಅನ್ಯೋನ್ಯವಾಗಿದೆ ಎಲ್ಲರೂ ಕೂಡ. ಒಂದು ಮದುವೆ ಎಂಗೇಜ್ಮೆಂಟ್ ಆಗಿ 1 ವರ್ಷ ಏನೋ ಆಗಿತ್ತು. 1 ವರ್ಷ ಆದಮೇಲೆ ಮದುವೆ ಇಟ್ಟರು ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲಿ ಶಿವಮೊಗ್ಗದಲ್ಲಿ. ಮದುವೆ ಎಲ್ಲ ಗ್ರ್ಯಾಂಡಾಗಾಯಿತು. ಊಟ ಎಲ್ಲ ಭಾಳ ಜೋರು ಇಟ್ಟಿದ್ರು. ಮತ್ತು ಇಲ್ಲೂ ಮನೆ ಹತ್ರ ಫಂಕ್ಷನು ಚೆನ್ನಾಗಾಯಿತು. ಇಲ್ಲಿಂದ ಮದುವೆ ಆಗಿ ಭಾನುವಾರ ಮದುವೆ ಆಯ್ತು 30ಕ್ಕೆ. 1ನೇ ತಾರೀಕು ಅಲ್ಲೇನೋ ರಿಸೆಪ್ಷನ್ ಇತ್ತು ಅಂತ ಹೆಣ್ಣಿನ ಮನೆಗೆ ಹೋಗಿದ್ದಾರೆ. ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗಿ ಮನೆ ಹತ್ರ ಹೋದಾಗ ಮನೆ ಒಳಗೆ ಹೋಗಿದ್ರಂತೆ. ಪೂಜೆ ಮಾಡಿ ಕೈ ಮುಗಿದು ಕೂತಾಗ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಅವನಿಗೆ. ತುಂಬ ಒಳ್ಳೆ ಹುಡುಗ. ಊರೆಲ್ಲ ಭಾಳ ಹೆಸರು ಮಾಡಿದ್ದ. ಒಳ್ಳೆ ಎಲ್ಲರ ಹತ್ರ ಚೆನ್ನಾಗಿದ್ದ. ಮನೆ ತೀರ್ಕೊಂಡಾಗಲೂ ಮದುವೆಗೂ ತುಂಬ ಜನ ಇದ್ದರು. ಮತ್ತು ಇಲ್ಲಿ ಡೆತ್ ಆಗಿ ಬಂದಾಗಲೂ ತುಂಬ ಜನ ಸೇರಿದ್ರು. ಭಾಳ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೆ ಸರ್. ತುಂಬ ಊರೆಲ್ಲ ತುಂಬ ದುಃಖಪಟ್ಟರು. ಹುಡುಗನ ಬೈ ತುಂಬ ಇದು ಮಾಡ್ಕೊಂಡಿದ್ರು ಅಂತ ಅಷ್ಟೇ. ಮತ್ತೆ ನಮ್ಮ ಹೆಸರು ವೇಲು ಅಂತ ಸರ್. ಇದೇ ಗ್ರಾಮದವರೇ ನಾವು ಸರ್. ಇದು ಹೊಸಕೊಪ್ಪ ಗ್ರಾಮ, ಹೊಸಳ್ಳಿ ಪಂಚಾಯತಿ, ಶಿವಮೊಗ್ಗ ಡಿಸ್ಟಿಕ್, ಶಿವಮೊಗ್ಗ ತಾಲೂಕು. ಮೊನ್ನೆ ರೀಸೆಂಟಾಗಿ ಭಾನುವಾರ ಮದುವೆ ಆಗಿದ್ದು. ಇದು ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲಿ. ಅದು ಮಾಮನೆ ಅಂತ ಮಾಡ್ತಾರೆ ಹುಡುಗಿ ಕಡೆಯಲ್ಲಿ. ಸೊ ಅವರು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನಿನ್ನೆ ಸೋಮವಾರ ದಿನ ಅವರು ಏನು ಮಾಡಿದ್ದಾರೆ, ಇಲ್ಲಿಂದ ಜರ್ನಿ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋದಾಗ ಮನೆ ಹತ್ರ ಎಲ್ಲ ಪೂಜೆ ಎಲ್ಲ ಪುನಸ್ಕಾರ ಮುಗಿಸ್ಕೊಂಡು ಇದ್ದಾಗ ರೆಸ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಹೃದಯಾಘಾತ ಸಂಭವಿಸಿ ಈ ಥರ ಅನಾಹುತ ಆಗಿದೆ ಸರ್. ಅಂದರೆ ಈ ಥರ ಸಾವು ಯಾರಿಗೂ ಬರಬಾರ್ದು ಸರ್. ಅಂದರೆ ದುಷ್ಮನ್ಗಳಿಗೂ ಈ ಥರ ಸಾವು ಬರಬಾರ್ದು. ಅಂದರೆ ಹುಡುಗ ಹೇಗಿದ್ದ ಅಂತಂದರೆ ಇಡೀ ಊರು ಜನನೇ ಅವನು ಮೆಚ್ಕೊಳ್ಳುತ್ತೆ ಸರ್. ಆಮೇಲೆ ಅವರು ನಡ್ಕೊಳ್ಳೋಂಥ ರೀತಿ, ಊರಲ್ಲಿ ಅವನಿದ್ದ ರೀತಿ ಯಾರನ್ನಾರ ಕೇಳಿ, ನಮ್ಮೂರಲ್ಲಿ ನಮ್ಮ ಈ ಗ್ರಾಮದಲ್ಲೆಲ್ಲ ಸುತ್ತಮುತ್ತ ಗ್ರಾಮದಲ್ಲೇ ಕೇಳಿ ನೋಡಿಬೇಕಾದ್ರೆ ಯಾರಾದರೂ ಹೇಳ್ತಾರೆ ಅವನ ಬಗ್ಗೆ, ಅವನ ಕ್ಯಾರೆಕ್ಟ್ರ್ ಬಗ್ಗೆ ಏನಾದರೂ ಆಗಲಿ. ಮತ್ತು ಅವರು ಉದ್ಯೋಗ ಬಂದು ಗೂಡ್ಸ್ಗಳಿಗೆ ಓಡಿಸ್ತಾಯಿದ್ರು ಸರ್. ಅವರು ಅಪ್ಪ ಅಮ್ಮ ಇಬ್ಬರು ತೀರೋಗಿದ್ದಾರೆ. ಅಣ್ಣ ಒಬ್ಬರು ಇದ್ದರು. ಸ್ವಂತ ಕಾಲ ಮೇಲೆ ಎತ್ಕೊಂಡು ಶ್ರಮ ಪಟ್ಕೊಂಡು ಜೀವನ ಸಾಗಿಸ್ತಾಯಿದ್ರು. ಸೊ ಈ ಥರ ಆಗಿರೋದು ತುಂಬ ಮನಸ್ಸಿಗೆ ನೋವು ಕೊಡ್ತಾಯಿದೆ. ಈ ಥರ ಅನಾಹುತ ಯಾವ ದುಶ್ಮನ್ಗಳಿಗೂ ಬರಬಾರ್ದು. ಮತ್ತು ಈ ಥರ ಘಟನೆಗಳು ಯಾರಿಗೂ ದೇವರು ಇದಾನೆ ಅನ್ನೋದೇ ಮರ್ತೋಗ್ಬಿಡು ಸರ್. ನಮಗೆ ಅಷ್ಟು ಜನ ಸೇರಿದ್ರು, ನಿನ್ನೆ ಕಣ್ಣೀರು ಹಾಕಿದ್ರು ಅಷ್ಟು ಸರ್. ಆ ಥರ ಬೇಜಾರಾಗ್ತಾಯಿದೆ ಸರ್ ನಿಜವಾಗ್ಲೂ. ಆ ಥರ ಘಟನೆ ಇನ್ನೊಮ್ಮೆ ಯಾರಿಗೂ ಸಹ ಸಂಭವಿಸ್ಬಾರ್ದು ಸರ್. ಹಾಂ ಸರ್, ಹೌದು. ನಮಗೆ ಚಿಕ್ಕಪ್ಪ ಮಗ ಆಗ್ಬೇಕು ಸರ್. ತುಂಬ ಬೇಜಾರಾಗುತ್ತೆ ಸರ್. ಅದು ನಿನ್ನೆ ಜನ ಸೇರಿ ನೋಡಿದ್ರೆ ನೀವು ಏನಂತಿದ್ರೋ ಗೊತ್ತಿಲ್ಲ. ಅಷ್ಟು ಗೋಳಾಡ್ತಾಯಿದ್ರು. ಮತ್ತು ದುಃಖ ಭರಿಸೋಂಥ ಶಕ್ತಿ ನಮಗೂ ಆಗಲಿ, ಅವರ ಕುಟುಂಬಸ್ಥರಿಗಾಗಲಿ, ಅವ್ರ ಸಂಬಂಧಿಕರಿಗಾಗಲಿ, ಇಡೀ ಗ್ರಾಮಸ್ಥರಿಗೂ ಅವರಿಗೆ ದುಃಖ ಭರಿಸೋಂಥ ಶಕ್ತಿ ಕೊಡಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಸರ್. ಮದುವೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿ ಸರ್. ಕಷ್ಟಪಟ್ಟು ದುಡಿಮೆ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಮದುವೆ ಆಗಬೇಕು ಅಂತ ಇದ್ದವು ಸರ್. ಅದೇ ಥರನೇ ಮಾಡ್ಕೊಂಡ ಎಲ್ಲ ಥರದ್ದು ಆಯಿತು. ಅದೇ ಈ ಥರ ಘಟನೆ ಆಗಬಾರ್ದಾಗಿತ್ತು. ತುಂಬ ಕನಸು ಕಟ್ಕೊಂಡಿದ್ದೆ ಸರ್. ಅಣ್ಣನ ಮದುವೆ ಮಾಡ್ಕೋಬೇಕಿತ್ತು ಇದ್ದು, ಅಥವಾ ಬೇರೆ ಥರ ಏನೇನೋ ಇತ್ತು ಸರ್ ಒಂದು ಆಸೆ. ಹಾಂ ಸರ್, ಹುಡುಗಿದು ಬಂಡ್ರಿ ಅಂತೇಳಿ. ಹಾಂ ಸರ್, ಹೋಗಿದ್ವಿ ಸರ್. ಮದುವೆ ಎಲ್ಲ ಅದ್ದೂರಿಯಾಗಿ ನಡೀತು ಸರ್. ಅದ್ದೂರಿಯಾಗಿ ನಡೀತು, ಚೆನ್ನಾಗಿತ್ತು ಸರ್ ಮದುವೆ ಎಲ್ಲ. ಸರ್ ಮದುವೆ ಆಗಿ 1 ದಿವಸ ಆದಮೇಲೆ ಆಗಿರೋ ಸರ್ ಘಟನೆ. ಹುಡುಗಿ ಹತ್ರ ಸರ್ ಭಾನುವಾರ ಗಂಗಾಪ್ರಿಯ ಕಲ್ಯಾಣ ಮಂಟಪ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ಸರ್, BH ರೋಡಲ್ಲಿ. ಅಲ್ಲಾಗಿದ್ದು ಮದುವೆ ಸರ್.